ಬಸವನ ಬಾಗೇವಾಡಿ ತಾಲೂಕಿನ ಟಕ್ಕಳಕ್ಕಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಮಹೇಶ್ ಪೋತೆದಾರ್ ಭೇಟಿ ನೀಡಿ ಶಾಲೆಯ ಶೈಕ್ಷಣಿಕ ಹಾಗೂ ಮೂಲಸೌಕರ್ಯ ವ್ಯವಸ್ಥೆಗಳನ್ನು ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದ ಅವರು ಶಾಲೆಯಲ್ಲಿ ಎಲ್ಲ ಶಿಕ್ಷಕರು ಹಾಜರಿದ್ದಾರಾ ಅಂತ ವಿಚಾರಣೆ ಮಾಡಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ವಿದ್ಯಾರ್ಥಿಗಳು ಚಿತ್ರಕಲಾ ಶಿಕ್ಷಕರ ಕೊರತೆ ಇದೆ ಅಂತ ತಿಳಿಸಿದರು. ಇಲ್ಲಿ ಒಂದು ಕಾಂಪೌಂಡ್ ಗೋಡೆಯನ್ನು ಎತ್ತರಿಸುವ ಕೆಲಸ ಆಗಬೇಕು, ಅದಕ್ಕೆ ಫೆನ್ಸಿಂಗ್ ಮಾಡಬೇಕು, ಮಕ್ಕಳು ಕಾಂಪೌಂಡ್ ಗೋಡೆಯನ್ನು ಜಿಗಿದು ಹೊರಗೆ ಹೋಗೋದಂತೆ ಕ್ರಮ ಕೈಗೊಳ್ಳಬೇಕು ಅಂತ ಮನವಿಯನ್ನು ಮಾಡಿದ್ದಾರೆ. ಸದರಿ ವಿಷಯದ ಬಗ್ಗೆ ಈಗಾಗಲೇ ನಾನು ನಮ್ಮ ಗೌರವಾನ್ವಿತ ಕ್ರೈಸ್ ಇಡಿ ಸರ್ ಅವ್ರ ಜೊತೆ ಮಾತಾಡಿ ಆ ಕಾಂಪೌಂಡ್ ಎತ್ತರಿಸುವ ಕೆಲಸವನ್ನು ಕೂಡ ಶೀಘ್ರದಲ್ಲಿ ಮಾಡ್ತೀನಿ. ಅದಾದ ಮೇಲೆ 10th ಮತ್ತು 9th ಸೀನಿಯರ್ಸ್ ಮಕ್ಕಳಿಗೆ ಕೂಡ ನಾನು ಹೇಳಿದ್ದೀನಿ, ಯಾವುದಾದ್ರೂ ಸಣ್ಣ ಮಕ್ಕಳು ಸ್ಕೂಲಿನಿಂದ ಹೊರಗೆ ಹೋಗುವಂಥ ಸಂದರ್ಭದಲ್ಲಿ ತಾವ್ಯಾರಾದ್ರೂ ನೋಡಿದ್ರು ಕೂಡ ತಕ್ಷಣ ಗಮನಕ್ಕೆ ತಂದು ಮಕ್ಕಳ ಸುರಕ್ಷತೆಗೆ ಪ್ರತಿಯೊಬ್ಬರು ಕೈ ಜೋಡಿಸಬೇಕು ಅನ್ನುವಂಥ ವಿಷಯವನ್ನು ತಿಳಿಸಿದ್ದೀನಿ. ಮತ್ತು ಇಲ್ಲಿ ಒಂದು 14ರಿಂದ 15 ಜನ ಸ್ಟಾಫ್ ಇದ್ದಾರೆ. ಗರ್ಲ್ಸ್ ಡಾರ್ಮೆಟ್ರಿಯಲ್ಲಿ 7 ರೂಮ್ಸ್ಗಳಿದ್ದಾವೆ ಮತ್ತು ಬಾಯ್ಸ್ ಡಾರ್ಮೆಟ್ರಿಯಲ್ಲಿ 7 ರೂಮ್ಗಳಲ್ಲಿ ಮಕ್ಕಳು ವಾಸವಾಗಿದ್ದಾರೆ. ಪ್ರತಿಯೊಂದು ರೂಮ್ಗೆ ಕೂಡ ರೂಮ್ ಮೆಂಟರ್ ಅಥವಾ ಹೌಸ್ ಮೆಂಟರ್ ಅಂತ ಹೇಳಿ ಶಿಕ್ಷಕರನ್ನು ಆಯೋಜನೆ ಮಾಡಿ ವಾರ್ಡನ್ ಮತ್ತು ಪ್ರಿನ್ಸಿಪಾಲರ ಮೇಲೆ ಇರ್ತಕ್ಕಂಥ ಜವಾಬ್ದಾರಿಯನ್ನು ಸ್ವಲ್ಪ ಕಾರ್ಯ ಹಂಚಿಕೆಯನ್ನು ಮಾಡಿದರೆ ಇದು ಇನ್ನಷ್ಟು ಸುಲಭ ಆಗ್ತದೆ. ಮತ್ತು ಅವ್ರಿಗೆ ಹೇಳಿದ್ದೀನಿ, ನೆಕ್ಸ್ಟ್ ತಿಂಗಳ ನಾನು ಬರ್ತೀನಿ, ಯಾರು ರೂಮ್ಗಳನ್ನು ಅತ್ಯಂತ ಉತ್ತಮ ರೀತಿಯಿಂದ ಚೆನ್ನಾಗಿ ಇಟ್ಕೊಳ್ತೀರಿ ಅವ್ರಿಗೆ ಖಂಡಿತ ಅಭಿನಂದನಾ ಪತ್ರಗಳನ್ನು ಕೊಡ್ತೀನಿ ಮತ್ತು ಹೌಸ್ ಮೆಂಟರ್ಗಳು ಕೂಡ ನಾನು ಅಭಿನಂದಿಸ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದೀನಿ. ಶೀಘ್ರದಲ್ಲೇ ಚಿತ್ರಕಲಾ ಶಿಕ್ಷಕರನ್ನು ನಿಯೋಜಿಸುವುದಾಗಿ ಮಹೇಶ್ ಪೋತೆದಾರ್ ಭರವಸೆಯನ್ನು ಕೊಟ್ಟಿದ್ದಾರೆ. ಬಳಿಕ ವಿದ್ಯಾರ್ಥಿಗಳಿಗೆ ಟ್ರ್ಯಾಕ್ ಸೂಟ್ಗಳನ್ನು ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶಾಲೆಯ ಪ್ರಾಂಶುಪಾಲ್ ಜಿಕೆ ವಾಲಿಕಾರ್, ವಾರ್ಡ್ನ ಶಿವಾಜಿ ಚವಾಣ್, ಬಿಬಿ ಲಾಲ್ ಸಿಂಗ್, ಎಸ್ಕೆ ಎಳಮೇಲಿ, ಕಿಶೋರ್ ಭಜಂತ್ರಿ, ಶಿವಾನಂದ್ ಚನ್ನಗೊಂಡ, ಸುರೇಖಾ ಚಲುವಾದಿ, ಲಕ್ಷ್ಮೀ ಪಿ, ಮಾಲಾಂಬಿ ತುಂಬರಿಗೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.